ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈಗ ನೋಡಿ, ಬೆಳಿಗ್ಗೆ 8 ಗಂಟೆ ಆಗಿದೆ. ಬಾಗಿಲಿಗೆಲ್ಲ ಕಸ ಹೊಡೆದು ನೀರು ಹಾಕಿ ರಂಗೋಲಿ ಹಾಕಿ ಒಳಗಡೆ ಬಂದೆ. ಹಾಗೆ ಒಂದು ಕಪ್ ಚಹಾ ಮಾಡಿ ಕುಡಿದು ಈಗ ನೋಡಿ ಮನೆಯೆಲ್ಲ ಕ್ಲೀನಾಗಿ ಕಸ ಎಲ್ಲ ಹೊಡೆದು ಆಯಿತು. ಈಗ ನಾಷ್ಟ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ದೋಸೆ ಮಾಡ್ತಾ ಇದ್ದೀನಿ. ಅದಕ್ಕೆ ಚಟ್ನಿ ಮಾಡ್ಕೋತಾ ಇದ್ದೀನಿ. ನೋಡಿ, ಚಟ್ನಿ ಐಟಮ್ ಎಲ್ಲ ಹುರ್ಕೊಂಡಾಯಿತು. ಈಗ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಹಾಗೆ ಈಗ ದೋಸೆ ಮಾಡಬೇಕು. ದೋಸೆ ಮಾಡಿಕೊಂಡು ನಾಷ್ಟ ಮಾಡಿಕೊಂಡು ಆಮೇಲೆ ಸ್ವಲ್ಪ ಬೇಗ ಬೇಗ ಅಡುಗೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮಾರ್ಕೆಟಿಗೆ ಕೆಲಸ ಇದೆ. ಹೀಗಾಗಿ ಕೆಲಸ ಸಂಬಂಧ ಹೋಗ್ತಾ ಇದ್ದೀನಿ. ನೋಡಿ, ತುಂಬ ಕೆಲಸಗಳಿವೆ. ಈಗ ಹೊರಗಡೆ ನಾನು ಮಾಡ್ಕೊಳ್ಳೋದು ಅದೆಲ್ಲನೂ ಮಾಡ್ಕೋಬೇಕು. ಸ್ವಲ್ಪ ಬ್ಯಾಂಕಿಗೆ ಹೋಗಬೇಕು. ಆಮೇಲೆ ಗೃಹ ಜ್ಯೋತಿ ಮತ್ತು ಗೃಹಲಕ್ಷ್ಮಿ SIR ಫಾರ್ಮು ಎಲ್ಲನೂ ರೆಡಿ ಮಾಡಿ ನಾನು ಇದು ಮಾಡಬೇಕು. ಹೀಗಾಗಿ ಬೇಗ ಬೇಗ ಕೆಲಸ ಮುಗಿಸ್ಕೋತಾ ಇದ್ದೀನಿ. ಅಡುಗೆನೂ ಕೂಡ ಬೇಗ ಬೇಗ ಮಾಡಿಕೊಂಡು ಹೋಗಬೇಕು. ಈಗ ನೋಡಿ, ಹಂಚಿಟ್ಕೊಂಡಿದ್ದೀನಿ. ದೋಸೆ ಮಾಡೋಣ ಅಂತ ಹೇಳಿ ಹಂಚ್ಕಾದ್ಮೇಲೆ ದೋಸೆ ಹಾಕಬೇಕು. ನೋಡಿ, ಒಬ್ಬರೇ ಇದ್ದರೆ ಎಷ್ಟು ಅವಸರವಾಗಿ ಎಲ್ಲ ಕೆಲಸನೂ ಮುಗಿಸ್ಕೋಬೇಕು. ಈ ಕಡೆ ಹೊರಗಡೆದು ಮಾಡ್ಕೋಬೇಕು, ಒಳಗಡೆನೂ ಮಾಡ್ಕೋಬೇಕು, ಕಡೆ ಸ್ಟಿಚ್ಚಿಂಗ್ ಬಗ್ಗೆನೂ ನೋಡ್ಕೋಬೇಕು. ಎಷ್ಟು ಅವಸರ ಆಗುತ್ತೆ. ಬೆಳಗ್ಗೆ ಎದ್ದು ಎಲ್ಲಾದರೂ ಹೋಗಬೇಕಂದ್ರೆ ತುಂಬಾ ಅವಸರ ಆಗುತ್ತೆ. ಆದರೆ ಎಲ್ಲನೂ ನಿಭಾಯಿಸ್ಕೊಂಡು ಹೋಗಲೇಬೇಕು ಹೆಣ್ಣು ಮಕ್ಕಳು. ಆಗಲೇ ನಮ್ಮ ಜೀವನ ಚೆನ್ನಾಗಿರೋದು. ನೋಡಿ, ಇಲ್ಲ ಅಂದರೆ ನಡೆಯೋದಿಲ್ಲ. ಈ ಕಡೆ ನೋಡಿ, ದೋಸೆ ಹಾಕೋತಾ ಇದ್ದೀನಿ. ಈಗ ಒಂದು 4-5 ಬ್ಲೌಸ್ಗಳು ಬಂದಿದೆ. ಇನ್ನೂ ತಂದು ಕೊಡೋರಿದ್ದಾರೆ, ತಂದು ಕೊಟ್ಟಿಲ್ಲ. ಇದು ಫಸ್ಟು ಹೊರಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಕೂತ್ರಾಯಿತು ಅಂತ ಹೇಳಿ ನಾನು ಎಲ್ಲನೂ ಈಗ ಹೊರಗಡೆ ಕೆಲಸ ಮುಗಿಸ್ಕೋಬೇಕಂತ ಹೊರಟಿದ್ದೀನಿ. ನೋಡಿ, ಮತ್ತು ಹಾಸ್ಪಿಟ್ಲಿಗೆ ಹೋಗಬೇಕು. BP ಎಲ್ಲ ಚೆಕ್ ಮಾಡಿಕೊಂಡು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಬರಬೇಕು. ಒಂದೇ ಸಲ ಎಲ್ಲ ಕೆಲಸನೂ ಮಾಡ್ಕೊಳ್ಳೋದಾಗೋದಿಲ್ಲ. ದಿನ ಅದು ಗೃಹಲಕ್ಷ್ಮಿ ಎಲ್ಲ ತುಂಬಾ ಕ್ಯೂ ನಿಂತಿರುತ್ತೆ. ಹೀಗಾಗಿ ಬೇಗ ಬೇಗ ಆಗೋ ಕೆಲಸ ಅಲ್ಲ. ನೋಡಿ, ಎಷ್ಟು ಸಾಧ್ಯ ಆದಷ್ಟು ಎಲ್ಲ ಮುಗಿಸ್ಕೋತೀನಿ. ಬೇಗ ಬೇಗ ಮುಗಿಸ್ಕೊಂಡು ಆಮೇಲೆ ಸ್ಟಿಚಿಂಗ್ ಕೂಡಬೇಕು. ನೋಡಿ, ಈಗ ನೋಡಿ ದೋಸೆ ಹಾಕಿದ್ದೀನಿ. ಈಗ ಚಳಿಗಾಲ ಅಲ್ವಾ? ಚಳಿಗಾಲ ಅಂದರೆ ಮಳೆಗಾಲದಲ್ಲಿ ದೋಸೆ ಹಿಟ್ಟು ಅಷ್ಟು ಚೆನ್ನಾಗಿ ಉಬ್ಬೋದಿಲ್ಲ. ಉಬ್ಬಿ ಬಂದರೆ ದೋಸೆ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಅಷ್ಟು ಉಬ್ಬೇ ಇಲ್ಲ ಹಿಟ್ಟು. ಈಗ ನೋಡಿ, ಆಲೂಗಡ್ಡೆ ಕಟ್ ಮಾಡ್ಕೋಬೇಕು. ರೆಡಿ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆನೇ ಎಲ್ಲ ಸ್ವಲ್ಪ ಆಲೂಗಡ್ಡೆ ಸಾಂಬಾರು ಮಾಡಿಕೊಂಡು ಅನ್ನ ಮಾಡಿಕೊಂಡು ಹೋದ್ರಾಯಿತು ಅಂತ ಆಲೂಗಡ್ಡೆ ಎಲ್ಲ ಕಟ್ ಮಾಡೋದಕ್ಕೆ ತೊಗೊಂಡಿದ್ದೀನಿ. ಈ ಕಡೆ ದೋಸೆ ಹಾಕ್ತಾ ಇದ್ದೀನಿ. ಟೈಮ್ ಸ್ವಲ್ಪನೂ ವೇಸ್ಟ್ ಆಗಬಾರ್ದು ಅಂತ ಈ ಕಡೆ ದೋಸೆ ಮಾಡ್ಕೋತಾನೆ ಬೇರೆ ಕೆಲಸನೂ ಮಾಡ್ಕೋತಾ ಇದ್ದೀನಿ. ನೋಡಿ, ಹೀಗೆ ಈ ರೀತಿ ಬುದ್ಧಿ ಉಪಯೋಗಿಸ್ಕೊಂಡು ನಾವು ಎಲ್ಲ ಕಡೆನೂ ಬೇಗ ಬೇಗ ಮಾಡಿಕೊಂಡ್ರೆ ಬೇಗ ಬೇಗ ಆಗತ್ತೆ. ಇಲ್ಲ ಅಂದರೆ ತುಂಬ ಸಮಯ ಆಗಿಬಿಡುತ್ತೆ. ಇದು ಮಾಡಿಕೊಂಡು ಅದು ಮಾಡಬೇಕು ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ. ಹೀಗಾಗಿ ಅದರಲ್ಲಿ ಎಲ್ಲ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಕಡೆ ನಮ್ಮ ತಾಯಿಗೆ ದೋಸೆ ಹಾಕ್ಕೊಡ್ಬೇಕು. ಈಗ ಹಾಕ್ಕೊಟ್ಟು ಆಮೇಲೆ ನಾನೊಂದೆರಡು ಹಾಕ್ಕೊಂಡು ಮತ್ತು ಅಡುಗೆ ಎಲ್ಲ ರೆಡಿ ಮಾಡ್ಕೋತೀನಿ. ಹಾಗೆ ಮತ್ತು ಸ್ನಾನ ಮಾಡಬೇಕು. ಅದರಲ್ಲಿ ಗೀಝರ್ ಒಂದು ಕೆಟ್ಟುಬಿಟ್ಟಿದೆ. ನೀರು ಗ್ಯಾಸಲ್ಲೇ ಕಾಸಬೇಕು. ಹೀಗಾಗಿ ಇನ್ನೂ ಸಮಯ ತುಂಬ ವೇಸ್ಟ್ ಆಗುತ್ತೆ. ನೋಡಿ, ಇಲ್ಲೇ ಅದು ಏನಾಗಿದೆ ಅಂತ ನೋಡಬೇಕು. ಶೆಲ್ ಹೋಗಿದೆಯೋ ಏನೋ ಅಂತ ಹೇಳಿ. ನಿನ್ನೆ ಸ್ವಲ್ಪ ಮಾರ್ಕೆಟಿಗೆ ಹೋಗಿದ್ದೆ, ಆದರೆ ಶೆಲ್ ತರೋದಕ್ಕೆ ನೆನಪೇ ಇಲ್ಲ. ನೋಡಿ,
ತರಬೇಕಂತ ಹೋಗ್ತೀನಿ ಮತ್ತೆ ಮರ್ತು ಬಂದುಬಿಡ್ತೀನಿ. ಈಗೀಗ ತುಂಬ ಮರವು ಬಂದುಬಿಟ್ಟಿದೆ. ಏನು ಮಾಡೋದು, ಏಜ್ ಆಗ್ತಾ ನೆನಪಿನ ಶಕ್ತಿನೇ ಕಡಿಮೆ ಆಗಿಬಿಡುತ್ತೆ. ಹೀಗೆ ನೋಡಿ, ಈಗ ನೋಡಿ ದೋಸೆ ಎಲ್ಲ ಆಯಿತು. ಈಗ ಆಲೂಗಡ್ಡೆ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಕೊಟ್ಟು ಆಲೂಗಡ್ಡೆ ಬೇಯಿಸಬೇಕು ನೋಡಿ. ಬೇಯಿಸ್ಕೊಂಡು ಆಮೇಲೆ ಮಸಾಲೆ ಎಲ್ಲ ರುಬ್ಕೋಬೇಕು. 2-3 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಈಗ ಸಾಸಿವೆ, ಜೀರಿಗೆ ಹಾಕ್ಕೋತಾ ಇದ್ದೀನಿ ನೋಡಿ. ಆಲೂಗಡ್ಡೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದರೆ. ಈಗ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈರುಳ್ಳಿ ಹಾಕಿ ಒಗ್ಗರಣೆಗೆ ಸ್ವಲ್ಪನೇ ಹಾಗೆ ಆಲೂಗಡ್ಡೆನೂ ಹಾಕ್ಕೋತಾ ಇದ್ದೀನಿ. ಎರಡನ್ನು ಹಾಕ್ಕೊಂಡು ಸ್ವಲ್ಪ 1-2 ನಿಮಿಷ ಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕಿ ಇಡಬೇಕು. ಕುದಿಯುವಷ್ಟು ನೀರು ಹಾಕಿ ಇಟ್ಕೋಬೇಕು ನೋಡಿ. ನೀರು ಹಾಕ್ಕೋಬೇಕು. ಆಮೇಲೆ ಉಪ್ಪು, ಸ್ವಲ್ಪ ಬೆಲ್ಲ ಇದ್ದರೆ ಬೆಲ್ಲ, ಇಲ್ಲ ಅಂದರೆ ಸಕ್ಕರೆ ಸ್ವಲ್ಪ ಹಾಕ್ಕೊಂಡು ಕುದಿಸೋದಕ್ಕೆ ಇಡಬೇಕು ಸಣ್ಣ ಉರಿಯಲ್ಲಿ. ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಯಾರಾದರೂ ಆಲೂಗಡ್ಡೆ ಸಾಂಬಾರು ಮಾಡಬೇಕಂದ್ರೆ ಈ ರೀತಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಸಕ್ಕರೆ ಮತ್ತು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಪ್ಲೇಟ್ ಮುಚ್ಕೊಂಡು ಸಣ್ಣ ಉರಿಯಲ್ಲಿ ಬಿಟ್ಟರೆ ಕುದಿಯುತ್ತೆ. ಹಾಗೆ ಈಗ ಸಾಂಬಾರಿಗೆ ಕೊಬ್ಬರಿ ಎಲ್ಲ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಜಾರಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ಅರಿಶಿನ ಪುಡಿ, ಸ್ವಲ್ಪ ಹವಿಸ್ ಕಾಳು, ಆಮೇಲೆ ಮೆಣಸಿನಕಾಳು, 4 ಮೆಣಸಿನಕಾಯಿ, ಒಣಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೋಬೇಕು. ಸಣ್ಣಗೆ ರುಬ್ಕೋಬೇಕು ನೋಡಿ. ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಜಾಸ್ತಿ ಖಾರನೂ ಮಾಡಬಾರ್ದು, ಜಾಸ್ತಿ ಸಪ್ಪನೂ ಮಾಡಬಾರ್ದು, ಮೀಡಿಯಮ್ ಆಗಿ ಇರಬೇಕು. ಹಾಗೆ ಈಗ ಸಣ್ಣದಾಗಿ ರುಬ್ಕೋಬೇಕು ಮಸಾಲೆನ. ಈಗ ಸಾಂಬಾರು ಪೌಡ್ರ್ ಇದ್ದರೆ ಆಮೇಲೆ ಕುದಿಯುವಾಗ ಸಾಂಬಾರು ಪೌಡ್ರ್ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ ಘಮ ಘಮ ಅಂತ. ಈಗ ಸಣ್ಣದಾಗಿ ರುಬ್ಕೋತಾ ಇದ್ದೀನಿ ನೋಡಿ. ಮಸಾಲೆನ ರುಬ್ಕೊಂಡು ಅಷ್ಟರಲ್ಲಿ ಆಲೂಗಡ್ಡೆ ಕುದಿಯುತ್ತೆ. ಕುದ ಮೇಲೆ ನಾನು ಅದಕ್ಕೆ ಮಸಾಲೆ ಹಾಕ್ಕೊಂಡು ಕುದಿಸ್ಕೊಂಡು ಮಾಡಿದರೆ ಸಾಂಬಾರು ಆಯಿತು ನೋಡಿ. ಈಗ ಮತ್ತೆ ಕುಕ್ಕರಲ್ಲಿ ಅನ್ನ ಇಟ್ಕೋಬೇಕು. ಆಮೇಲೆ ನೀರೊಂದು ಕಾಸೋದಕ್ಕೆ ಇಡಬೇಕು ನೋಡಿ. ಅಷ್ಟಾದಮೇಲೆ ನೀರು ಕಾಸ್ಕೊಂಡು ಮತ್ತೆ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲನೂ ಮಾಡಿಕೊಂಡು ರೆಡಿಯಾಗಿ ಹೋಗಬೇಕು ನೋಡಿ. ದಯವಿಟ್ಟು ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಎಲ್ಲೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟು ನಮಗೆ ತುಂಬಾ ಮುಖ್ಯ ನೋಡಿ. ಹೀಗೆ ಒಬ್ರಿಗೊಬ್ಬರು ಸಪೋರ್ಟ್ ಮಾಡಿದರೆ ನಾವು ಕೂಡ ಯೂಟ್ಯೂಬಲ್ಲಿ ಬೆಳಿಬೋದು. ನಾನು ಬೇರೆಯವರಿಗೆ ಸಪೋರ್ಟ್ ಮಾಡ್ತಾ ಇರ್ತೀನಿ, ಅವರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾನೆ ಇರ್ತೀನಿ ನಾನು, ಬೇರೆಯವ್ರದ್ದು ಕೂಡ. ಹಾಗೆ ಎಲ್ಲರೂ ಒಬ್ರಿಗೊಬ್ಬರು ಸಪೋರ್ಟ್ ಮಾಡಬೇಕು ನೋಡಿ. ಈಗ ಮಸಾಲೆ ಆಯಿತು, ಸಣ್ಣದಾಗಿ ರುಬ್ಬಿಕೊಂಡು ಆಯಿತು ನೋಡಿ ಮಸಾಲೆನ. ಈಗ ಆಲೂಗಡ್ಡೆ ಕುದಿದಿದೆ ನೋಡ್ಕೋತೀನಿ. ಎಲ್ಲನೂ ಬೇಗ ಮಾಡ್ಕೋಬೇಕು ನೋಡಿ ಕೆಲಸನ. ನಾವು ಎಷ್ಟು ಬೇಗ ಕೆಲಸ ಮುಗಿಸ್ಕೋತೀವೋ ಅಷ್ಟು ನಮಗೆ ಮತ್ತೆ ಬೇರೆ ಕೆಲಸ ಮಾಡಿಕೊಳ್ಳಿಕ್ಕೆ ಸಮಯ ಉಳಿಯುತ್ತೆ. ಇಲ್ಲ ಅಂದರೆ ಒಂದೇ ಇದರಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಸ್ಲೋ ಆಗಿ ನಾವು ಕೆಲಸ ಮಾಡಿಕೊಂಡ್ರೆ ಯಾವ ಕೆಲಸನೂ ಆಗೋದಿಲ್ಲ. ಹೀಗೆ ಅನ್ನಕ್ಕಿಡಬೇಕಂತ ಹೇಳಿ ಅಕ್ಕಿ ತೊಳ್ಕೊತಾ ಇದ್ದೀನಿ ನೋಡಿ. ಅಕ್ಕಿ ತೊಳ್ಕೊಂಡು ಈಗ ಕುಕ್ಕರಲ್ಲಿ ಇಟ್ಕೋತೀನಿ ಅಕ್ಕಿನ.
ಸ್ಟಿಚ್ಚಿಂಗಲ್ಲೂ ಕೂಡ ಹಾಗೆ ನಾವು ಎಷ್ಟು ಬುದ್ಧಿ ಉಪಯೋಗಿಸ್ಕೊಂಡು ಸ್ಟಿಚ್ಚಿಂಗ್ ಮಾಡ್ತೀವೋ ಅಷ್ಟು ಒಳ್ಳೆಯದು. ನಾವು ಬೇರೆ ಬೇರೆ ಡಿಸೈನ್ಗಳನ್ನು ಸ್ಟಿಚ್ಚಿಂಗ್ ಮಾಡೋದನ್ನು ಕಲಿಬೇಕು. ಬೇರೆ ಬೇರೆ ಡಿಸೈನ್ ಮಾಡಿದರೆ ಮಾತ್ರ ಕಸ್ಟಮರು ನಮ್ಮ ಹತ್ರ ಬರ್ತಾರೆ. ಇಲ್ಲ ಅಂದರೆ ಅವ್ರಿಗೇನು ಬರಲ್ಲ, ಡಿಸೈನ್ ಎಲ್ಲ ಮಾಡಲ್ಲ ಅವರು ಅಂತ ಹೇಳಿ ಅವರು ಕೂಡ ನಮ್ಮ ಹತ್ರ ಬರಲ್ಲ. ನಾವು ಹೊಸ ಹೊಸ ಡಿಸೈನ್ಗಳನ್ನು ಕಲಿತಾನೇ ಇರಬೇಕು ಟೇಲ್ರಿಂಗಲ್ಲಿ. ಇಲ್ಲ ಅಂದರೆ ನಾವು ಮುಂದುವರಿಯೋದಕ್ಕೆ ಆಗೋದೇ ಇಲ್ಲ. ಎಷ್ಟು ನಾವು ಚೆನ್ನಾಗಿ ಸ್ಟಿಚ್ ಮಾಡ್ತೀವಿ ಅಷ್ಟು ಕಸ್ಟಮರು ನಮ್ಮ ಹತ್ರ ಬರ್ತಾರೆ. ಇಲ್ಲ ಅಂದರೆ ಬೇರೆ ಕಡೆ ಹೋಗಿಬಿಡ್ತಾರೆ. ಈಗ ನೋಡಿ ತುಂಬಾ ಡಿಸೈನ್ಗಳಿವೆ. ಈಗ ಹೇಳೋಕ್ಕೆ ಸಾಧ್ಯ ಇಲ್ಲದು ಅಷ್ಟು ಡಿಸೈನ್ ವೆರೈಟಿ ಬ್ಲೌಸ್ಗಳನ್ನು ಸ್ಟಿಚ್ ಮಾಡ್ತಾರೆ ಟೇಲರ್ಗಳು. ಹಾಗೆ ನಾವು ಕೂಡ ಅದನ್ನು ನೋಡಿ ಕಲಿಬೇಕು. ನೋಡ್ತಾನೆ ನಾವು ಎಲ್ಲನೂ ಕಲಿಬಹುದು ಆರಾಮಾಗಿ. ನಾವೇನು ಕ್ಲಾಸಿಗೆ ಹೋಗಬೇಕು ಅಲ್ಲಿ ಹೋಗಬೇಕಂತ ಏನಿಲ್ಲ. ನಾವೇ ಸ್ಟಿಚ್ ಮಾಡೋದ್ರಿಂದ ನಮಗೂ ಎಲ್ಲ ಐಡಿಯಾ ಇರುತ್ತೆ. ನಾವೇ ಮನೆಯಲ್ಲೇ ಬೇರೆ ಬೇರೆ ಡಿಸೈನನ್ನು ಕಲಿತು ನಾವು ಸ್ಟಿಚ್ ಮಾಡಿ ಕೊಟ್ಟರೆ ಕಸ್ಟಮರು ನಮಗೂ ಜಾಸ್ತಿ ಆಗ್ತಾರೆ. ನಾವು ಹೇಳಿದ ರೇಟು ಕೂಡ ಕೊಡ್ತಾರೆ ಚೆನ್ನಾಗಿ ಸ್ಟಿಚ್ ಮಾಡಿದರೆ. ಈಗ ನೋಡಿ ಆಲೂಗಡ್ಡೆ ಎಲ್ಲ ಬೆಂದಿದೆ. ಈಗ ಮಸಾಲೆ ಹಾಕ್ಕೊಂಡಿದ್ದೀನಿ ನೋಡಿ. ಹಾಗೆ ಸ್ವಲ್ಪ ಮೀಡಿಯಮ್ ಇದರಲ್ಲಿ ನಾವು ಮಾಡಬೇಕು. ಭಾಳ ತೆಳ್ಳಗೂ ಮಾಡಬಾರ್ದು, ಭಾಳ ದಪ್ಪನೂ ಇರಬಾರ್ದು. ಸಾರು ಮೀಡಿಯಮ್ ಇದರಲ್ಲಿ ಮಾಡಬೇಕು. ಈಗ ಅದಕ್ಕೆ ಟೊಮೆಟೊ ಎಲ್ಲನೂ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಸಾರು ಆಗ್ತಾಯಿದೆ ನೋಡಿ. ಒಂದು ಕುದಿ ಬಂದರೆ ಸಾಕು, ಸಾರು ರೆಡಿ ಆಗುತ್ತೆ. ಯಾವುದೇ ಬಿಸ್ನೆಸ್ ಆಗಲಿ ನಾವು ಬುದ್ಧಿವಂತಿಕೆಯಿಂದ ಅದನ್ನು ಬೆಳೆಸಬೇಕು. ಏನೂ ಆಗಲ್ಲ ಅಂತೂ ನಾವು ಕೂತ್ಕೊಂಡ್ರೆ ಯಾವುದೂ ಆಗೋದಿಲ್ಲ. ನಾವು ಬುದ್ಧಿ ಉಪಯೋಗಿಸ್ಕೊಂಡು ಒಂದಲ್ಲ ಇನ್ನೊಂದು ಅದರಲ್ಲಿ ಬಿಸ್ನೆಸ್ಸಲ್ಲಿ ಹೇಗೆ ನಡೆಯುತ್ತೋ ಅಂತ ನೋಡಿಕೊಂಡು ನಾವು ಮಾಡಿದರೆ ಎಲ್ಲನೂ ನಡೆಯುತ್ತೆ. ಒಂದೇ ಇದರಲ್ಲಿ ನಾವು ಕೂಡಬಾರ್ದು. ಅದರಲ್ಲಿ ಇನ್ನೊಂದು ಎರಡನ್ನು ಸೇರಿಸ್ಕೊಂಡು ಒಂದು ತಗೊಳ್ಳಿಕ್ಕೆ ಬಂದು ಇನ್ನೊಂದನ್ನು ತಗೋತಾರೆ. ಈ ರೀತಿ ನಾವು ಬಿಸ್ನೆಸ್ಸನ್ನು ಬೆಳೆಸಬೇಕು. ಬಂಡವಾಳ ಇಲ್ಲದೇನೂ ಕೂಡ ಬಿಸ್ನೆಸ್ ಮಾಡ್ಬೋದು. ನಮ್ಮ ಬುದ್ಧಿವಂತಿಕೆ ಮೇನಲ್ಲಿ ಬಂಡವಾಳ ಅಂತ ಜಾಸ್ತಿ ಏನು ಹಾಕಬೇಕಂತಿಲ್ಲ. 500,000 ಈ ಥರ ಹಾಕ್ಕೊಂಡು ನಾವು ಬಿಸ್ನೆಸ್ಸನ್ನು ಬೆಳೆಸಬಹುದು. ಫಸ್ಟಿಗೆ ಸ್ವಲ್ಪನೇ ತಂದಿಡೋದು, ಆಮೇಲೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದು. ಈ ಥರ ಮಾಡಬೇಕು. ಬೇಕಾದಷ್ಟು ಐಡಿಯಾಗಳಿವೆ, ಅದನ್ನು ನಿಮಗೆ ಹೇಳ್ತಾ ಇರ್ತೀನಿ ನಾನು. ಈ ಥರ ಎಲ್ಲ ಮಾಡಿಕೊಂಡು ನೀವು ಬಿಸ್ನೆಸ್ಸನ್ನು ಮಾಡಿ. ಟೇಲ್ರಿಂಗಲ್ಲೂ ನೀವು ಕಲಿತ್ರೆ ಬೇಕಾದಷ್ಟು ದುಡಿಬಹುದು ಟೇಲ್ರಿಂಗಲ್ಲಿ ಮಾತ್ರ. ಆದ್ರೇನು ನಾವು ಲೇಝಿ ಆಗಬಾರ್ದು, ತುಂಬ ಶ್ರಮ ಪಡಬೇಕು. ಅಂದರೆ ಮಾತ್ರ ಅದರಲ್ಲಿ ಸಕ್ಸಸ್ ಕಾಣ್ಬೋದು. ಇಲ್ಲ ಅಂದರೆ ನಾವು ಲೇಝಿ ಆಗಿಬಿಟ್ರೆ ಏನು ಮಾಡೋದಕ್ಕೆ ಆಗೋದೇ ಇಲ್ಲ. ಕಷ್ಟಪಟ್ಟರೆ ಎಲ್ಲನೂ ಆಗತ್ತೆ ನೋಡಿ. ಈಗ ಸಾರು ಕುದಿ ಬಂದಿದೆ. ಈಗ ಕುಕ್ಕರು ಇಟ್ಕೊಂಡಿದ್ದೀನಿ ಅನ್ನಕ್ಕೆ. ಈಗ ಮತ್ತೆ ನೀರೆಲ್ಲ ಕಾಯಿಸ್ಬೇಕು. ಕಾಯಿಸ್ಕೊಂಡು ಸ್ನಾನಕ್ಕೆ ಹೋಗ್ತೀನಿ ನಾನು. ಆಮೇಲೆ ಪೂಜೆ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಮಾರ್ಕೆಟಿಗೆ ಹೋಗಿ ಬರ್ತೀನಿ. ಇನ್ನು ನಿಮಗೆ ಒಳ್ಳೆ ಬಿಸ್ನೆಸ್ ಐಡಿಯಾಗಳನ್ನು ನಾನು ಕೊಡ್ತಾ ಇರ್ತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ. ಒಳ್ಳೊಳ್ಳೆ ಐಡಿಯಾಗಳನ್ನು ಕೊಡ್ತಾನೇ ಇರ್ತೀನಿ ನೋಡಿ. ನಿಮಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ ವಿಡಿಯೋ ನೋಡೋದ್ರಿಂದ. ನಿಮಗೊಂದು ಹೆಲ್ಪ್ ಆದರೆ ಅಷ್ಟೇ ಸಾಕು ನನಗೆ ವಿಡಿಯೋ ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಗುತ್ತೆ. ಯಾರಿಗಾದರೂ ಒಬ್ಬರಿಗಾದರೂ ಹೆಲ್ಪ್ ಆದರೆ ಸಾಕು, ನಾನು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸ್ತಾ ಇರಿ. ನಮಗೂ ಯಾವ ಥರ ವಿಡಿಯೋ ಹಾಕಬೇಕು ಅನ್ನೋದು ನಮಗೂ ಕೂಡ ಐಡಿಯಾ ಬರುತ್ತೆ. ಇಲ್ಲ ಅಂದರೆ ಏನೂ ಗೊತ್ತಾಗಲ್ಲ. ನೀವು ಕಮೆಂಟ್ ಮಾಡಲಿಲ್ಲ ಅಂದರೆ ಕಮೆಂಟ್ ಮಾಡ್ತಾನೇ ಇರಿ. ತಪ್ಪಿದ್ರೂ ಹೇಳಿ, ಏನೇ ಮಿಸ್ಟೇಕ್ ಇದ್ದರೂ ಹೇಳಿ ವಿಡಿಯೋದಲ್ಲಿ. ಅದನ್ನು ನಾನು ಸರಿಪಡಿಸ್ಕೊಂಡು ಮತ್ತೆ ಒಳ್ಳೊಳ್ಳೆ ವಿಡಿಯೋ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟು ನಮಗೆ ತುಂಬಾ ಮುಖ್ಯ. ಸಾರಾಯಿತು ನೋಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.